ಎಂತ ಇದೆ ಇಲ್ಲಿ ಯಾರಾದ್ರೂ ಪಕ್ಷದವ್ರು ಇದ್ದಾರೆ ಅವ್ರು ಕಾಡಿಯವರು ಇಲ್ಲ ಅದೇ ಆಲೋಚನೆ ಮಾಡಿ ಅಂದ್ರಪ್ಪ ಇದು ವನ ಪ್ರದೇಶ ಅಲ್ವಾ ಹೌದು ಯಾರು ಬರ್ಲಿಕ್ಕಿಲ್ಲ ಪ್ರಾಣಿಗಳು ದಿಡಿ ಓಡಿತು ಯಾರು ಆ ಕಡೆ ಓದಿತ್ತು ಓಡಿದ್ದು ಯಾರು ಮಹಿಷ ಕಾಡ್ಕೋಣ ಆ ಕಡೆ ಪ್ರಾಣಿಗಳಿಗೆ ನಮ್ಗೆ ವಿಷಯ ಏನಾದ್ರು ಗೊತ್ತಾಗ್ತದೆ ಏನು ಗೊತ್ತಾಗ್ತದೆ ಕೈ ಹಾಕೇ ಬಿಟ್ಟಿಯಲ್ಲ ಯಾಕಿದೆ ಪತ್ರ ತಕ್ಕೊಂಡು ಬಿಟ್ಟೆ ಅಯ್ಯಪ್ಪ ಕೈ ಹಾಕುವಾಗ ನಾನು ಎದೆಯಲ್ಲಿ ಡಬಡ ಸದ್ಯ ನನ್ನ ಕೈ ಸೇರಿತಲ್ಲ ಪತ್ರ ಸಿಕ್ಕಿತ್ತು ಅಂತ ಆದ್ಮೇಲೆ ಪತ್ರದಲ್ಲಿ ಏನಿದು ನಮ್ಮ ಅಪ್ಪನ ಮುದ್ರೆ ಉಂಟಲ್ಲ ಇದರಲ್ಲಿ ಹೌದಾ ಹೌದು ಅಪ್ಪನ ಮುದ್ರೆ ಉಂಟು ಅಂತ ಆದ್ರೆ ಅಪ್ಪನ ಪತ್ರವೇ ಇರಬೇಕು ಅಲ್ವಾ ನೋಡೋಣ ವಾಚಿಸಿ ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೇಮನ ತನ್ನ ಸುತ ಮಗನಿಗೆ ಮಿಗೆ ಬರೆಸಿ ನೇಮಿಸಿದ ಈ ಕಾರ್ಯ ಅಂದ್ರೆ ಮಗನಿಗೆ ಅಣ್ಣಿಗೆ ಹೇಳಿತು ಈ ಚಂದ್ರಹಾಸಂ ಮಹಾಹಿತನೆ ಹೆಸರು ಚಂದ್ರಹಾಸ ಅಲ್ವಾ ಮಹಾಹಿತ ನಮಗೆ ಮೇಲೆ ನಮ್ಮ ಸೀಮೆಗೆ ಅರಸಾದ ಪಂ ಎಂದೀತನನ್ನು ಕೊಡುವುದೇನು ನಿನ್ನ ಬಳಿಗೆ ಇದನ್ನರಿಯುವುದು ಹೊತ್ತುಗಳೇ ಬಂದ ಬಳಿಕ ಇವನ ಕುಲ ವಿದ್ಯಾ ವಯೋ ವಿಕ್ರಮಗಳ ನೀವು ನೋಡುತ್ತಿರದೆ ಕೊಡು ವಿಷವ ಮೋಹಿಸುವಂತೆ ಬಾಲಕಿಗೆ ಉತ್ತರ ಕೊಡು ವಿಷವ ಮೋಹಿಸುವಂತೆ ಬಾಲಕಿಗೆ ಉತ್ತರ ಹೋಯ್ ವಿಷವನ್ನು ಮೋಹಿಸಿದ್ರೆ ಅಂದ್ರೆ ವಿಷವನ್ನು ಕೂಡಲೇನಾಗ್ತದೆ ಉತ್ತರ ಆಗ್ತದೆ ಉತ್ತರ ಕ್ರಿಯೆ ಆಗ್ತದೆ ಉತ್ತರ ಕ್ರಿಯೆ ಆಗುದಲ್ವಾ ಉತ್ತರ ಆಗ್ಬೇಕು ಅಂತ ಹೇಳಿದ್ರೆ ನನ್ನ ಅಪ್ಪ ಹೊರಡುವಂತಹ ಸಂದರ್ಭದಲ್ಲಿ ನಾನು ಹೇಳಿ ಕಳಿಸಿದ್ದೆ ನನ್ನ ಅಪ್ಪನಿಗೆ ಸೂಕ್ಷ್ಮವಾಗಿ ಹೇಳುದಿಲ್ಲ ಆದ್ರೂ ಅಪ್ಪನಲ್ಲಿ ನೇರವಾಗಿ ಹೇಳಿಲ್ಲ ಆದ್ರೂ ಹೇಳಿದ್ದೇನೆ ಅಪ್ಪ ಗೊತ್ತಾ ನಿನಗೆ ಹುಡುಗನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಮಗಳೇ ಆದಷ್ಟು ಬೇಗ ನೀನು ಮದುವೆ ಮಾಡ್ತೇನೆ ಅಂತ ಹೇಳಿದ್ರು ಹಾಗಾಗಿ ಈ ಚಂದದ ಹುಡುಗನನ್ನು ನೋಡಿ ನಿನ್ನೆ ನನಗಾದಿತ್ತು ಅಂತ ತಿಳಿದುಕೊಂಡು ಕಳಿಸಿದ್ದಾರೆ ಈಗ ನೋಡಿ ಒಂದು ಅಕ್ಷರ ತಪ್ಪಿದ್ದೀನಿ ಗೊತ್ತಾ ವಿಷವ ಅಲ್ಲ ವಿಷಯ ಅಲ್ಲೇ ತಪ್ಪದು ಅಲ್ವಾ ವಿಷಯ ಅಂತಿದ್ರೆ ಕೊಟ್ಟು ಮದುವೆ ಮಾಡಿಸಿದ್ರೆ ಏನಾಗ್ತದೆ ಉತ್ತರ ಆಗ್ತದೆ ಅಲ್ವಾ ಒಂದು ಅಕ್ಷರ ನಮ್ಮ ಅಪ್ಪ ಅವಸರದಲ್ಲಿ ಎಲ್ಲ ತಪ್ಪಿ ಹೋಯ್ತು ಹಾಗೆ ಏನ್ ಮಾಡುದು ಈಗ ಇದೆ ಆದ್ರೆ ಖಂಡಿತವಾಗಿ ನಾನು ನನ್ನ ವಿಷಯ ಕೊಟ್ಟು ಇಷ್ಟು ಚಂದದವ್ರು ಕೊಂದೇ ಬಿಡ್ತಾರೆ ಏನ್ ಮಾಡುದು ಈಗ ಏನು ಯೋಚನೆ ಮಾಡಿದಂತ ನಾನು ಶೃಂಗಾರಕ್ಕೋಸ್ಕರವಾಗಿ ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡಿದ್ದೇನೆ ಮತ್ತೆ ನಖವನ್ನು ಉತ್ತವಾಗಿ ಬೆಳೆಸಿದ್ದೇನೆ ಅದರಿಂದಲೇ ಇದರ ತಿಚ್ಚಿ ಬಿಡ್ತೇನೆ ವಿಷಯ ಮುಗಿಸುವಂತೆ ಬಾಲಕಿಗೆ ಉತ್ತರ ಹೌದು ಇದನ್ನ ಕೊಡೋಗಿ ಅಣ್ಣನಿಗೆ ನಾಲ್ಕು ಏನಾಗ್ತದೆ ಬರ್ಕೊಂಡು ಒಂದು ಕೊಟ್ಟು ಅಂತ ಹೌದು ಏನ್ ಮಾಡುದು ಇವರೇ ಹೋಗ್ಬೇಕು ಹಾಗಿದ್ರೆ ಈಗ ಎಲ್ಲಿತ್ತು ಅಲ್ಲಿಗೆ ಇರ್ತದೆ ಇವ್ರು ಬಂದೇ ಬರ್ತಾರಲ್ವಾ ಹೌದು ಮತ್ತೆ ಮದುವೆ ಆಗ್ತದೆ ಸುಂದರ ತವ ಮುಖವೆಂದಿದೆ